ಗೋಲ್ಡನ್ ಸ್ಟಾರ್ ಗಣೇಶ್ ಅವರ 45ನೇ ಸಿನಿಮಾ ತಮ್ಮ ಸುಖಾಗಮನ ಬಯಸುವ ಒಂದು ರೀತಿಯಲ್ಲಿ ನಮಸ್ಕಾರ. ಮೊದಲನೇದಾಗಿ ಈ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಈ ಹಬ್ಬದ ದಿವಸನೂ ಬಿಡು ಮಾಡ್ಕೊಂಡು ಎಲ್ಲರೂ ಬಂದಿರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಹೋದ ಸಿನಿಮಾಗೂ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಈ ಸಿನಿಮಾಗೂ ಹಾಗೆ ಪ್ರೋತ್ಸಾಹ ನಿಮ್ದೆಲ್ಲರದು ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಜಾಗರಣೆ ಹಬ್ಬ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಸಾಯಂಕಾಲ ಒಂಥರ ಸಂಭ್ರಮ ಇದೆ ಇವತ್ತು. ಜೊತೆಯಲ್ಲಿ ನಮ್ಮ ರಾಮೇನಹಳ್ಳಿಯವರ ಚಿತ್ರ ತಮ್ಮ ಸುಖಾಗಮನ ಬಯಸುವ ಅನ್ನೋ ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್. ಬಿಕಾಸ್ ನನಗೆ ಗೊತ್ತಿರಲಿಲ್ಲ 20 ವರ್ಷ ಆಯಿತು ಅಂತ. ನನಗೆ ನಮ್ಮ ಡೈರೆಕ್ಟ್ರು ಜಗನ್ನಾಥ್ ಅವ್ರು ಕಳಿಸ್ದಾಗ ವಿ ಆರ್ ಸೆಲೆಬ್ರೇಟಿಂಗ್ 2006 to 2026 ಅಂತ. 20 ವರ್ಷ ಆಗೋಯ್ತಾ ಜಗ ಅಂದೆ. ಸೊ ಥ್ಯಾಂಕ್ ಯು. ಸೊ ಈಗ ಟೀನೇಜಿಂದ 19 20 ಅಷ್ಟೇ. ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19, ಮನೆಯಿಂದ ಬಂದಾಗ ಆ್ಯಕ್ಟ್ರ್ ಆಗಬೇಕು ಅಂತ. ಮುಂಗಾರು ಮಳೆ ಸಿನಿಮಾ 2006 ಆಗಿತ್ತು. ಸೊ ಅಲ್ಲಿಂದ ಇಲ್ಲಿ 20 ವರ್ಷ ಹೇಗೋಯ್ತು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ಆ್ಯಂಡ್ ಯಾವುದೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ. ಗೆಲುವಾಗಿರಲಿ, ಸೋಲಾಗಿರಲಿ, ಸಿನಿಮಾ ಹಿಟ್ಟಾಗಲಿ, ಫ್ಲಾಪ್ ಆಗಲಿ, ಅದು ಯಾರೂ ಮಾಡೋಕ್ಕಾಗಲ್ಲ. ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ಮದು ಅಂತ ಬಂದಿದ್ದೀನಿ. ಸೊ 20 ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ. ದೇವರು ಈ ಮಟ್ಟಕ್ಕೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್, ರೈಟರ್ಸ್, ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್, ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ. ಸೊ ಇದು ಇನ್ನೂ ಒಂದು ಸ್ಟೆಪ್ ಅಷ್ಟೇ. ಬೇಸಿಕಲಿ ಅದು ಫೈನಲ್ ವರ್ಡ್ ನಂದು. ಇನ್ನೂ ಒಂದು ಸ್ಟೆಪ್ ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ಲೈನ್ ಕೇಳಿರಲಿಲ್ಲ. ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದ್ಸಲಿ ಕೇಳಿ ಸರ್, ತುಂಬ ಚೆನ್ನಾಗಿದೆ, ಮಜಾ ಇದೆ, ಅವ್ರು ಭಾಳ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು. ಓಕೆ, ಯಾರು ಡೈರೆಕ್ಟ್ರು ಅಂದೆ. ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದರು. ನಾನು ಫಿಲ್ಮ್ ನೋಡಿದ್ದೀನಮ್ಮ, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್. ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ, ಆ ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವಾಯ್ಸ್ ಆಲ್ಸೋ. ಓಕೆ, ಆ ಥರ. ಅದಾದಮೇಲೆ ನೆಕ್ಸ್ಟ್ ಫಿಲ್ಮ್ ಯಾವ್ದು ರೀ ಮಾಡ್ತಿದ್ದೀರಾ ಜಗನ್ನಾಥ್ ಅಂದೆ. ಸರ್ ತೀರ್ಥ ರೂಪ ತಂದೆಯವರಿಗೆ ಅಂದು. ವಾಟ್, ಎಷ್ಟು ಚೆನ್ನಾಗಿ ಇಡ್ತೀರ ನೀವು ಟೈಟ್ಲ್ಸ್ ಎಲ್ಲ. ನಮ್ಮ ಸಿನಿಮಾಗೆ ಇದೇ ಥರದ್ದು ಏನಾದರೂ ಕೊಡಿ ನನಗೆ ಟೈಟಲ್ ಅಂದೆ. ಸೊ ಅದಾದಮೇಲೆ ಡಿಸ್ಕಷನ್ ಆಯಿತು. ದ ಲವ್, ಆ ಸಿನಿಮಾ ಮೇಲಿರೋ ಪ್ರೀತಿ. ಆ್ಯಂಡ್ ಜಗನ್ನಾಥ್ ಹೇಳಿದ್ರು, ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ, ಒಂದು 20 ಸಲ ನೋಡಿದ್ದೀನಿ ಮುಂಗಾರು ಮಳೆ. ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸಾಗಿದ್ದು ಆಚೆ ಹೋಗಿದ್ದು. ಜಸ್ಟ್ ಅವಾಗ. ಸೊ ಹೆಚ್ಚೇನಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ ಜಾಸ್ತಿ, ಏಜ್ ಅದೇ. ಸೊ ದೆನ್ ನಮ್ಮ ರಾಮನಹಳ್ಳಿ, ನಾನು ಪೂರ್ತಿ ಹೆಸರು ಕರೆಯಲ್ಲ, ಜಗನ್ನು ಅಂತ ರಾಮನಹಳ್ಳಿ ಅಂತೀನಿ. ಸೊ ನಾನು ಹೇಳಿದೆ, ರಾಮನಹಳ್ಳಿ ಕೆನ್ ಯು ನರೇಟ್ ದ ಸ್ಟೋರಿ ಅಂತ. 1 hour ಅಂತ ಕೂತ್ಕೊಂಡಿದ್ದು ನಾವು. ಐ ಥಿಂಕ್ ಹಾಫ್ ಡೇ ಹೋಯಿತು ನಮ್ಮದು ಡಿಸ್ಕಷನ್ ಮಾಡಿ ಮಾಡಿ ಮಾಡಿ. ಸೊ ಅದರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ. ಆ್ಯಂಡ್ ಎಮೋಷನ್ ವಾಯ್ಸ್, ನಾಟ್ ಬಿದ್ದು ಅಳೋದಲ್ಲ, ಒಂದು ಹ್ಯೂಮನ್ ಎಮೋಷನ್ಸ್. ನಗುವಲ್ಲಿ ಅಳು, ನಗ್ನಗ್ತಾ ಅಳೋದು, ನೋಡಿದವ್ರಿಗೆ ಒಂಥರ ಖುಷಿ, ಆನಂದ ಬಾಷ್ಪ ಆಗೋದು. ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು, ಆ್ಯಕ್ಷನ್ನು. ನಾನು ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ, ಇದನ್ನು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ನಿಮ್ಮ ಟಚ್ಚಲ್ಲಿದೆ ಅಂದೆ. ಸರ್ ನಾನೇ ಪ್ರೊಡ್ಯೂಸರ್ ಅವೆರಡಕ್ಕೂ.
ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್. ಸಿನಿಮಾ ತಂಗೆ ತುಂಬ ಒಳ್ಳೆ ಹೆಸರು ತಂದು ಕೊಡ್ತು, OTTಲಿ ತಂದು ಕೊಡ್ತು. ಸೊ ಆ್ಯಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ. ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದೆ. ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಜಗ ಫಾರ್ ಗಿವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್. ಈಗ ಹೇಳ್ತಿದ್ದೀವಿ ಆ್ಯಂಡ್ ಈಗ ಏನು ಹೇಳಿದೆಯೋ ಅದಕ್ಕಿಂತ 10ರಷ್ಟು ಪರದೆ ಮೇಲೆ ಬರಬೇಕು. ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ ಲೋಹಿತ್ ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು, ಸರ್ ಒಂದು ಫ್ಯಾಮಿಲಿ ಡ್ರಾಮಾ, ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ಒಂದು ಫ್ಯಾಮಿಲಿ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ. ಸೊ ದೆನ್ ಇವರಿಬ್ಬರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ ಆ್ಯಂಡ್ ವೆರಿ ಪ್ಯಾಷನೆಟ್. ಅವರು ಪ್ರೊಡ್ಯೂಸರು ಇದ್ದಾರೆ. ಆ್ಯಂಡ್ ಸರ್ ಒಳ್ಳೇದಾಗಲಿ ನಿಮ್ಮಿಬ್ರಿಗೂ. ಐ ಆಮ್ ರಿಯಲಿ ಎಕ್ಸೈಟೆಡ್. ಒಂದು ಸಟಲ್ಡ್ ಕ್ಯಾರೆಕ್ಟರ್, ಒಂದು ಮಜವಾಗಿ ಮಾಡೋವಂಥ ಪಾತ್ರ ಕೊಟ್ಟಿದ್ದೀರಿ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಮ್ಯೂಸಿಕ್ ನಮ್ಮ ಅರ್ಜುನ್ ಮಾಡ್ತಿದ್ದಾರೆ. ಅರ್ಜುನ್, ನನ್ನ ಮತ್ತು ಅರ್ಜುನ್ ಜನ್ಯ ಅವರ ಕಾಂಬಿನೇಷನಲ್ಲಿ ಒಂದಷ್ಟು ಒಳ್ಳೆ ಸಾಂಗ್ಸ್ ಬಂದಿದೆ. ಆಲ್ಮೋಸ್ಟ್ ನನ್ನ ಒಂದೊಂದು ಸಿನಿಮಾಲು 2-3 ಹಿಟ್ಸ್ ಕೊಡ್ತಾನೆ ಬಂದಿದ್ದಾರೆ. ಸೊ ಈ ಸಿನಿಮಾಲು ಮೊನ್ನೆ ಮಾತಾಡಿದೆ, ಅರ್ಜುನ್ ಐ ವಾಂಟ್ ಬೆಸ್ಟ್ ಸಾಂಗ್ಸ್ ಇನ್ ದಿಸ್ ಆಲ್ಬಮ್ ಅಂತ. ಆ್ಯಂಡ್ ದ್ವಾಪರ ಆ್ಯಂಡ್ ನಮ್ಮ ಜಸ್ಕರನ್ ಇಲ್ಲೇ ಇದ್ದಾನೆ. ಸೊ ದ್ವಾಪರ ವಾಸ್ ಅ ಮ್ಯಾಸಿವ್ ಹಿಟ್. ಸೊ ಅದಾದಮೇಲೆ ಪ್ಲೀಸ್ ಕೂತ್ಕೊಳ್ಳಿ. ಅದಾದಮೇಲೆ ಮಾಡ್ತಿರೋದು ನಾನು ಅರ್ಜುನ್. ಸೊ ಐ ವಾಂಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ದೀನಿ. ಹೋಪ್ ವಿಲ್ ಡೂ ಅವರ್ ಬೆಸ್ಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ, ರಂಜಿಸೋಕ್ಕೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗು, ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಯಲ್ಲಿ ಗೋಲ್ಡನ್ ದಿನ. ಯಾಕೆ ಅಂತಂದರೆ 20 ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬ ಆಕರ್ಷಣೆ, ನಾನು ಹೈಯೆಸ್ಟ್ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಮುಂಗಾರು ಮಳೆ. ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ 20 ವರ್ಷಗಳ ಹಿಂದೆ 2006ರಲ್ಲಿ, 2006ದ ನಂತರ 2026ಕ್ಕೆ ಪ್ರೀತಮ್ ಅವ್ರ ಜೊತೆ ಮುಂಗಾರು ಮಳೆ ನಮ್ಮ ಗಣೇಶ್ ಸರ್ ಜೊತೆ 20 ವರ್ಷಗಳ ನಂತರ ನಾನು, ಅಂದರೆ ಇಟ್ಸ್ ಎಮೋಷ್ನಲ್ ಮೂಮೆಂಟ್ ಆ್ಯಂಡ್ ಆಲ್ಸೋ ಗೋಲ್ಡನ್ ಮೂಮೆಂಟ್. ಯಾಕೆಂದರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ, ಆ ಸಿನಿಮಾದ ಬಗ್ಗೆ ತುಂಬ ಹೇಳಿ ಇವತ್ತು ಸರ್ ಜೊತೆ ಮಾಡ್ತಾ ಇರೋದು ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಆಲ್ಸೋ. ಯಾಕೆ ಅಂತಂದರೆ ಇದು ನಾನು ಒಂದು ಹೇಳಬಲ್ಲೆ ಇಲ್ಲಿ ಏನಂತಂದರೆ, ನಾವೆಲ್ಲರೂ ಹೇಗೆ ಗಣೇಶ್ ಸರ್ನ ಸೆಲೆಬ್ರೇಟ್ ಮಾಡಿದ್ದೀವೋ, ನಾನು ಗಣೇಶ್ ಸರ್ನ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗೆ ನೋಡಿದ್ದೀನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನು ಸರ್ ಜೊತೆ ಮಾಡೋ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದು ಲಾಸ್ಟ್ ಇಯರೇ ನಮ್ದು ಹೊಂದಿಸಿ ಆದಮೇಲೆ ತೀರ್ಥರೂಪ ತಂದೆಯವರಿಗೆ ಶೂಟ್ ಟೈಮಲ್ಲಿ ಸರ್ ಸಿನಿಮಾ ನೋಡಿದ್ರು. ಆ್ಯಕ್ಚುಲಿ ಹೊಂದಿಸಿ ಬರೆಯರಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದರು ಸಿನಿಮಾದ ಬಗ್ಗೆ, ಎಮೋಷನ್ಸ್ ಬಗ್ಗೆ ಹೇಳಿದರು. ಅದಾದಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ನ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ, ಅದೆಲ್ಲ ಆದಮೇಲೆ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ಈ ಥರದ್ದೆಲ್ಲ ಅವರು ನಾವು ಮುಂಚೆಲೇ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ಹಿಂಗೆ ಸರ್ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಅಂದಾಗ ಈ ಒಂದು ಚಿತ್ರ ತಮ್ಮ ಸುಖಾಗಮನ ಬಯಸುವ, ಓಕೆ, ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಾರೆ, ಟೈಟಲ್ ಅಂತ. ಗೊತ್ತಿಲ್ಲ ನನಗೆ ಯಾವತ್ತು ಟೈಟಲ್ ಅನ್ನೋದು ಒಂದು ಇನ್ವಿಟೇಷನ್ ಆಗಿರಬೇಕು, ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ 2 ಚಿತ್ರಗಳಲ್ಲಿ ಏನು ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಾಗಮನ ಬಯಸುವ. ಅಂದರೆ ಇಟ್ಸ್ ಎ ವೆರಿ ನಾಸ್ಟಾಲಜಿಕ್ ಆ್ಯಂಡ್ ತುಂಬ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದರೆ ಸಿನಿಮಾವಾಗಿ ಅದು ಆಪ್ತತೆ ಅನಿಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ, ಜನಕ್ಕೆ ಒಂದು ನಾಸ್ಟಾಲಜಿಕ್ ಫೀಲ್ ಆಗುತ್ತೆ, ಜನಕ್ಕೊಂದು ಆಪ್ತತೆ ಅನ್ನಿಸೋ ಒಂದು ಭಾವನೆಯಿಂದ ಇದು ತಮ್ಮ ಸುಖಾಗಮನ ಬಯಸುವ. ಹಾಗೆ ಇದು 20 ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್, ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ, ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು. ಜೊತೆಗೆ ಚಿತ್ರದಲ್ಲಿ ಬರುವಂಥ ಪಾತ್ರಗಳು ಒಬ್ಬರಿಂದ ಒಬ್ರಿಗೆ, ಅಂದರೆ ಕ್ಯಾರೆಕ್ಟರ್ಗಳು ಏನು ಬರ್ತವೆ ಅದು ಕೂಡ ಟೈಟಲ್ಗೆ ತುಂಬ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು. ಅದನ್ನು ಹೆಚ್ಚಿನ ವಿವರಗಳನ್ನು ಸರ್ ಪಾತ್ರ ಆಗಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಟೈಟಲ್ ಬಗ್ಗೆ ಹೇಳೋದಾದರೆ ಇದು ತಮ್ಮ ಸುಖಾಗಮನ ಬಯಸುವ. ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಓಕೆ ಆದಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಒಂದು 2ನೇ ಸಿನಿಮಾ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವೈಷ್ಣವಿ ಸಂಸ್ಥೆಗೆ ಮತ್ತು ಪ್ರೊಡ್ಯೂಸರ್ ಆಗಿರುವಂಥ ಗೌಡ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿವರಗಳನ್ನು, ಇನ್ನು ಟೆಕ್ನಿಕಲ್ ಟೀಮು
ಮತ್ತು ಆ್ಯಕ್ಟ್ರೆಸ್ ಯಾರ್ಯಾರು ಇರ್ತಾರೆ, ಸಾರಿ ಆ್ಯಕ್ಟ್ರೆಸ್ ಮತ್ತು ಸಹ ಕಲಾವಿದರು ಯಾರು ಇರ್ತಾರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇದಿಷ್ಟು ಚಿತ್ರದ ಬಗ್ಗೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಬಂದಂಥ ಶಿಲ್ಪಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂಥ ಗಣೇಶ್ ಸರ್ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪೂಜೆಯನ್ನು ನಡೆಸ್ಕೊಟ್ಟಂಥ ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತಲ್ಲ, ಅಷ್ಟೇ. ಧನ್ಯವಾದಗಳು. ಇನ್ನೇನೇ ಇದ್ರು ತಿಳಿಸಿ ಅಷ್ಟೇ. ತಮ್ಮ ಸುಖಾಗಮನ ಬಯಸುವ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ತಂಡ. ಥ್ಯಾಂಕ್ ಯು. ಕೂಡ ಬೇರೆ ಬೇರೆ ಜಾನರ್ ಇದೆ. ಇದು ನಿಮಗೆ ತುಂಬ ಹತ್ರ ಆದಂಥ ಜಾನರ್ ಈ ಕಂಟೆಂಟ್ ಏನಿದೆ. ಸೊ ಈ ಬೇರೆ ಬೇರೆ ಜಾನರ್ಗಳ ಬಗ್ಗೆ ಹೇಳೋದಾದ್ರೆ, ಬೇರೆ ಬೇರೆ ಜಾನರ್ ಮಾಡೋದಕ್ಕೆ ನನಗೆ ಆ್ಯಸ್ ಎ ಆ್ಯಕ್ಟರ್ ಭಾಳ ಇಷ್ಟ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ್ಯಂಡ್ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೂ ಹೇಳ್ತಾ ಇರ್ತೀನಿ, ಆ್ಯಸ್ ಎ ಆ್ಯಕ್ಟರ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಬೇಕು. ಬಟ್ ಕಮರ್ಷಿಯಲ್ ಸೆಟಪ್ಪಲ್ಲಿ ಇರೋದ್ರಿಂದ ನಾವೆಲ್ಲ ಕೊನೆಗೆ ಏನು ಮಾಡ್ತೀವಿ ಅಂದರೆ ಬಾಕ್ಸ್ ಆಫೀಸಲ್ಲಿ ಏನು ಬಂತು ಅಂತ ನೋಡ್ತೀವಿ. ಆ ಸೆಟಪ್ಪಲ್ಲೂ ಮತ್ತು ಇದನ್ನು ಎರಡು ಮಿಕ್ಸ್ ಮಾಡೋದಿದೆಯಲ್ಲ, ಅದೇ ಕ್ರಿಯೇಟಿವಿಟಿ. ಸೊ ನನಗೆ ಆ ಥರದಲ್ಲಿ ಹೋಗಬೇಕು ಅಂದರೆ ಕ್ಯಾರೆಕ್ಟ್ರು ಬೇರೆ ಬೇರೆ ಮಾಡಿದ್ರು ಕೂಡ ಜನಗಳಿಗೆ ಇಷ್ಟ ಆಗೋ ಥರನೇ ಮಾಡ್ಕೊಂಡು ಹೋಗಬೇಕು ಅಂತ. ಈಗ ಪಿನಾಕ, ಯುವರ್ ಸಿನ್ಸಿಯರ್ಲಿ ರಾಮ್ ಆ್ಯಂಡ್ ನನ್ನ ಮತ್ತು ಶ್ರೀನಿವಾಸ ರಾಜು ಅವರ ಸಿನಿಮಾ, ಆಲ್ಮೋಸ್ಟ್ ಶ್ರೀನಿವಾಸ ರಾಜು ಅವ್ರದ್ದು ನಂದೇನು ಕಾಂಬಿನೇಷನ್ ಇದೆ, ಸಮೃದ್ಧಿ ಮಂಜು ಅವ್ರದ್ದು, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಡಬ್ಬಿಂಗ್ ಮುಗಿದಿದೆ, ಎಲ್ಲ ಮುಗಿದಿದೆ. ಆದಷ್ಟು ಬೇಗ ವಿಲ್ ಅನೌನ್ಸ್ ಎವ್ರಿಥಿಂಗ್. ರಾಮ್ ನಡೀತಾ ಇದೆ, ಪಿನಾಕ. ಆ್ಯಂಡ್ ಈ ಸಿನಿಮಾ ಯಾಕೆ ಆ್ಯಸ್ ಯು ಟೋಲ್ಡ್ ನಿಮ್ಗೆ ಹತ್ತಿರವಾದ ಅಂತ ಏನು ಕೇಳಿದ್ರೆ, ಎಸ್ ರಿಯಲಿ ಇದು ಹತ್ತಿರವಾದ ಕ್ಯಾರೆಕ್ಟ್ರು. ಅಂದರೆ ಈ ಥರ ಎಕ್ಸ್ಪ್ಲೋರ್ ಏನು ಮಾಡಬೇಕು ಅಂತಿದ್ನೋ ಅದರಲ್ಲಿ ಬೇರೆ ಶೇಡಲ್ಲಿ ಮಾಡೋಣ ಅಂತ. ನಮ್ಮ ಜಗನ್ನಾಥ್ ಹೇಳಿದಾಗೆ ಅಷ್ಟು ಸಲ ಸಿನಿಮಾ ನೋಡಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೇಗಿರುತ್ತೆ ಅಂತ ಬರೆದಿಟ್ಟಿದ್ದಾರೆ. ಸೊ ಅದಕ್ಕೆ ನ್ಯಾಯ ಎಷ್ಟು ದೊರಕಿಸ್ಬೇಕೋ ಖಂಡಿತವಾಗ್ಲೂ ದೊರಕಿಸ್ಕೊಡ್ತೀನಿ. ಜಗನ್ನಾಥ್ ಅವ್ರಿಗೆ ಅಂದರೆ ಈ ಹಿಂದಿನ ಎರಡೂ ಸಿನಿಮಾಗಳಲ್ಲಿ ಒಂದು ಎಮೋಷ್ನಲ್ ಜರ್ನಿ ಇತ್ತು. ಸೊ ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತು ಗಣೇಶ್ ಸರ್ನೇ ಗಮನದಲ್ಲಿ ಇಟ್ಕೊಂಡು ಕಥೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ರಿ. ಸೊ ಹೇಗೆ? ಇಲ್ಲ ಸರ್, ಅಂದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದರೆ ಒಂದು ಸರ್ದು ಇದುವರೆಗೂ ಅಂದರೆ ಎಲ್ಲರಿಗೂ ಗೊತ್ತಿದೆ ಅನ್ಮ್ಯಾಚಬಲ್ ಟೈಮಿಂಗ್ ಇದೆಲ್ಲ ಸರ್ದು. ಅದ್ರ ಜೊತೆಗಿರುವಂಥ ಆ ಒಂದು ಕಾಮಿಡಿ ಆಗಿರ್ಬೋದು, ಆ ಕ್ಯಾರೆಕ್ಟ್ರಲ್ಲೇ ಒಂದು ಬೇರೆ ಥರ ಇದೆ. ಅದ್ರ ಜೊತೆಗೆ ಇನ್ನು ಎಮೋಷನ್ ಅಂತೂ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸಿನಿಮಾ ಒಂದಿಷ್ಟು ವಿಷಯಗಳನ್ನು ಹೇಳುತ್ತೆ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷನಲ್ ಡ್ರಾಮಾ. ಡೈರೆಕ್ಟ್ರ ಇಲ್ಲಿ ಒಂದ್ಸಲ ಭಟ್ರು ಹೇಳಿದ್ರು, ಈ ಎಮೋಷ್ನಲ್ ಸೀನ್ಸ್ಗಳನ್ನ ಗಣೇಶ್ ಅವ್ರಿಗೆ ಕೊಟ್ಟರೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನೋಡುವಾಗ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಒಂದು ಕಾಣುತ್ತೆ ಅಂತ. ಈ ಥರ ಕ್ವಾಲಿಟಿಗಳನ್ನ ನೀವು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತೀರಾ? ಇಲ್ಲ ಸರ್, ಯಾಕೆ ಅಂತಂದರೆ ನಾವು ಸರ್ನ ನೋಡ್ಕೊಂಡು ಬಂದಿರೋದು. ಮತ್ತು ದ ಮೇಕಿಂಗ್ ಆಫ್ ಮುಂಗಾರು ಮರೆ ಅಂತ ಒಂದು ಬುಕ್ ಬಂದಿತ್ತು. ಆ ಬುಕ್ಸ್ನ ಎಷ್ಟಲ್ಲಿ ಓದಿದ್ದೀನಿ ಏನೇನಾಗಿದೆ ಅಂತ. ನಾವು ಅನುಭವನ ಈಗ ಜೊತೆಲಿ ತೊಗೋಬೇಕು, ಗೊತ್ತಾಗಬೇಕು. ಅಂದರೆ ಆ ಒಂದು ಜರ್ನಿ ಹೇಳಬೇಕು. ಅದಕ್ಕೆ ಮುಂಚೆ ಏನು ಎನ್ಕ್ಯಾಶ್ ಅನ್ನೋದಕ್ಕಿಂತ ಸರ್ ಜೊತೆಲಿ ಅದು ಹೇಗೆ ಹೋಗುತ್ತೋ ಅದಾಗುತ್ತೆ ಅಂತ ಒಂದಿದೆ, ಆ ಒಂದು ಅನುಭವದ ಜೊತೆಲಿ. ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮುಹೂರ್ತ ಈಗಷ್ಟೇ ಆಗಿದೆ ಆ್ಯಂಡ್ ಲೈನ್ ಅಪ್ ಕೂಡ ತುಂಬ ಚೆನ್ನಾಗಿದೆ. 3 ಸಿನಿಮಾ ಪ್ಲಸ್ ಇದು 4th ಸಿನಿಮಾ ಇದು. ಸೊ 20ನೇ ವಯಸ್ಸಿಗೆ 45ನೇ ಸಿನಿಮಾ ಮಾಡ್ತಿರೋದು ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ. ಬಟ್ ಒಂದು 5-6 ಕಮ್ಮಿ ಆಯ್ತೇನೋ ಅನಿಸ್ತಾ ಇದೆ. ರಿಯಲ್ ಇದು ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು 5-6 ಕಮ್ಮಿ ಆಯ್ತೇನೋ. ಬಿಕಾಸ್ ಇನ್ ಬಿಟ್ವೀನ್ ಸ್ವಲ್ಪ ಡಿಲೇ ಮಾಡಿದೆ. ಅದಾದಮೇಲೆ ಆ 20 ವರ್ಷದಲ್ಲಿ 2 ವರ್ಷ ತೆಗಿಬೇಕು ಕೋವಿಡಿಂದಾಗಿ. ಸೊ 18 ಟೀನೇಜ್ ಇಟ್ಕೋಬೋದು. ಸೊ ಇನ್ನೊಂದು 5 ಮಾಡ್ಬೋದಿತ್ತು, ಇನ್ನೊಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಖಂಡಿತವಲ್ಲ. ಸೊ ಖುಷಿ ಅಂತೂ ಇದೆ. 45 ಫಿಲ್ಮ್ಸ್ ನೀವು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ಮಾಡಿದಂಥ 45 ಸಿನಿಮಾನೂ ನನಗಿಷ್ಟ. ಇಷ್ಟ ಆಗಿರಲಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ಹಿಟ್ ಟು ಫ್ಲಾಪ್ ಇಸ್ ಸೆಕೆಂಡ್ರಿ, ಲೈಕ್ ಆವಾಗಲೇ ಹೇಳಿದಾಗೆ. ಖುಷಿ ಇದೆ. ಸೊ ಐ ವಾಂಟ್ ಟು ಡೂ ಮೋರ್ ಸಿನಿಮಾಸ್. ಆ್ಯಂಡ್ ಆ್ಯಸ್ ಎ ಇಂಡಸ್ಟ್ರಿಯಾಗಿ ಯೋಚನೆ ಮಾಡಬೇಕು ಅಂದರೆ ಫಿಲ್ಮ್ಸ್ ತುಂಬ ಕಮ್ಮಿ ಬರ್ತಾ ಇದೆ. ನಮ್ಮ ಥಿಯೇಟರ್ಸ್ಗೆ ನಮ್ಮ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು. ಆ್ಯಂಡ್ ನಮ್ಮತನದ ಸಿನಿಮಾ, ನಮ್ಮ ಹೀರೋಗಳು ಸಿನಿಮಾ ಹೆಚ್ಚೆಚ್ಚಾಗಿ ಬರಬೇಕು ಅಂತ ನನ್ನ ಆಸೆ. ಇಫ್ ಯು ಸಿ
ನಾನು ಕಂಪೇರಿಷನ್ನು ಬೇರೆ ಲ್ಯಾಂಗ್ವೇಜು ಅಂತ ಏನು ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ಬರೀ ನನ್ನ ಸಿನಿಮಾ, ನಮ್ಮ ಭಾಷೆ, ನಮ್ಮ ಥಿಯೇಟರ್, ನಮ್ಮ ಆಡಿಯನ್ಸ್, ನಮ್ಮ ಅಭಿಮಾನಿಗಳು ಇವ್ರನ್ನ ಎಷ್ಟು ಎಂಟರ್ಟೈನ್ ಮಾಡ್ತೀವೋ, ಎಷ್ಟು ಬರಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಭಾವನೆ. ಸರ್ ಅದೇ 2025 ಒಂದು ಸಿನಿಮಾ ಕೂಡ ಗಣೇಶ್ ಅವ್ರದ್ದು ಬರಲಿಲ್ಲ, ಅಂದರೆ ಸಾಧ್ಯ ಆಗಲಿಲ್ವಾ? ಪ್ಲ್ಯಾನ್ಸ್ ಇತ್ತಾ ಹೇಗೆ? ಪ್ಲ್ಯಾನ್ಸ್ ಇತ್ತು, ಕಾರಣಾಂತರದಿಂದ ಬರಲಿಲ್ಲ, ಡಿಲೇ ಆಗ್ತಾ ಹೋಯಿತು ಶೂಟಿಂಗ್. ಓಕೆ, ನಿರ್ದೇಶಕರು ನಿಮಗೆ ಅಂದರೆ ಮೊದಲು 2 ಸಿನಿಮಾಗಳನ್ನು ನೀವೇ ಪ್ರೊಡ್ಯೂಸ್ ಮಾಡಿದರೆ, ಆ್ಯಕ್ಚುಲಿ ಥರ್ಡ್ ಸಿನಿಮಾ ಈಗ ಒಬ್ಬ ಸ್ಟಾರ್ ನಟನ ಜೊತೆ ಮಾಡ್ತಾ ಇರೋದು. ಅಂದರೆ ಈ ಚೇಂಜ್ ಓವರ್ ಬೇಕಿತ್ತ ನಿಮಗೆ? ಅಂದರೆ ಈಗ ಸರಿಗೋಸ್ಕರನೇ ಸಿನಿಮಾ ಮಾಡಿದ್ದು ಬರ್ಕೊಂಡಿದ್ದು ಅಂತೆಲ್ಲ ಹೇಳಿದರೆ ಏನೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಕ್ರಿಪ್ಟಲ್ಲಿ ಅಂತ? ಅಂದರೆ ನಿಮ್ಮ ಶೈಲಿ ಹೊರತುಪಡಿಸಿ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಏನಾದ್ರು ಟ್ರೈ ಮಾಡಿದ್ದೀರಾ ಹೇಗೆ? ಮೊದಲನೇದಾಗಿ ಹೊಂದಿಸಿವರೇರಿ ಮಾತ್ರ ನಮ್ಮ ಸಂಡೇ ಸಿನಿಮಾಸ್ ಪ್ರೊಡಕ್ಷನ್ ಮಾಡಿದ್ದು, ತೀರ್ಥರೂಪ ಚಾಮುಂಡೇಶ್ವರಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದು. ಇನ್ನು ಚೇಂಜಸ್ ಅಂದರೆ ನಾನು ಈ ಹಾದಿಲಿ ಅದನ್ನು ಏನು ಅನುಭವಿಸ್ಬೇಕು. ಯಾಕೆಂದರೆ ಒಂದಿಷ್ಟು ನಾನು ಆಗಲೇ ಹೇಳಿದ್ನಲ್ಲ, ನಾವು ಸೆಲೆಬ್ರೇಟ್ ಮಾಡಿರೋದು ಸರ್ನ ನೋಡಿ. ಸೊ ಹಂಗಾಗಿ ನಾವು ಒಂದಿಷ್ಟು ಅಂದ್ಕೊಂಡು ಆ ಸೆಲೆಬ್ರೇಷನ್ ಹೀಗೆ ಅಂತ ಅಂದ್ಕೊಂಡು ನಾವು ಒಬ್ಬ ಆ ಥರ ನೋಡಿರೋದ್ರಿಂದ ಇದು ಅಂದರೆ ಈಗ ಹೋಗ್ತಾ ಹೋಗ್ತಾ ಹೇಗೆ ರೂಪ ಪಡ್ಕೊಳ್ಳುತ್ತೆ ಅನ್ನೋ ವಿಷಯಕ್ಕೆ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ಈಗ ನಾನೇನೋ ಇದು ಮಾಡಿಬಿಡ್ತೀನಿ ಅದು ಅನ್ನೋ ಒಂದು ಇದಿಲ್ಲ. ಅದೊಂದು ಕತೆ ಇದೆ, ಕಥೆಯಲ್ಲಿ ಪಾತ್ರ ಇದೆ, ಅದು 100% ನಂದು ಸರ್ರೇ ಸೂಟ್ ಆಗೋದು ಅದಕ್ಕೆ ಅನ್ನೋ ಒಂದು ಪಾಯಿಂಟು. ಅದು ಯಾವ ರೀತಿ ಬರುತ್ತೆ ಅಂತ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಆ ಪಾತ್ರದ ಬಗ್ಗೆ. ಸರ್ ನಿಮಗೆ ಪ್ರಶ್ನೆ ಸರ್, ಅದೇ 20 ವರ್ಷದ ಜರ್ನಲ್ಲಿ ನೀವು ಹೇಳ್ತಾ ಇದ್ರಿ ಇನ್ನೂ 45 ಮಾಡಿದ್ದೀನಿ ಈ ಸಿನಿಮಾ, ಸೊ ಇನ್ನೂ ಹೆಜ್ಜೆ ಇಡೋದು ತುಂಬ ಇದೆ ಅನ್ನುವಂಥದ್ದು. ಪ್ರತಿ ಸಾರಿ ಇದನ್ನು ಮಾತನಾಡ್ತಾ ಇರ್ತೀರಿ. ಆ್ಯಸ್ ಯೂಶಲ್ ಸರ್, ಅಂದರೆ ಮೊದಲೇ ಹೆಜ್ಜೆ ಇಟ್ಟಾಗಿದ್ದಂಥ ಕನಸು ಈ ಹಂತಕ್ಕೂ ಕೂಡ ಗಣೇಶ್ ಅವ್ರಿಗೆ ಈಡೇರಿಲ್ವಾ? ಈಡೇರುವ ಹಂತದಲ್ಲಿ ಯಾವುದಾಗಿರುತ್ತೆ, ಹೇಗಿರುತ್ತೆ ಅನ್ನೋಂಥದ್ದು ಸರ್? ಆ್ಯಸ್ ಎ ಆ್ಯಕ್ಟರ್ ಅದು ಯಾವಾಗಲೂ ಈಡೇರಲ್ಲ ನೀವು ಇದು ಮಾಡಿದ ತಕ್ಷಣ. ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ, ಒಂದು ಟಾರ್ಗೆಟ್ ಇರುತ್ತೆ. ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ. ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ, ಅದು ಉಗ್ತಾನೆ ಇರುತ್ತೆ. ಆ್ಯಂಡ್ ನೀವು ಯಾವ ಮಟ್ಟಕ್ಕೆ ಕ್ರಿಯೇಟಿವ್ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ, ಇದೊಂದು ಹಿಂಗಾಗ್ಬೋದಾ ಅಂತ, ಅದಕ್ಕಿಂತ ಮೀರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಅಷ್ಟು ಅದು ಖುಷಿ ಇದೆ. ಸೊ ಇನ್ನೂ ಬೆಟರ್ ಮಾಡ್ಬೋದು ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಡಬ್ಬಿಂಗಲ್ಲಿ ಬಿಟ್ಟರೆ ನಾನು ಎಲ್ಲೂ ಜಾಸ್ತಿ ನೋಡೋದೇ ಇಲ್ಲ. ಬಿಕಾಸ್ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನೇ ನೋಡ್ತಿದ್ರೆ ನಾನು ತುಂಬ ಮಿಸ್ಟೇಕ್ಗಳು ಹುಡುಕ್ತಾ ಇರ್ತೀನಿ. ಇದೇನು ಡಬ್ಬ ಥರ ಮಾಡಿದ್ದೀನಿ, ನಾನು ಹಿಂಗೆ ಮಾಡ್ಬೋದಿತ್ತಲ್ಲ ಅಂತ. ಯಾವುದಾದ್ರೂ ಎಮೋಷನ್ ಸೀನ್ ಇದ್ರು ಎಲ್ಲ ಹೊಗಳುತ್ತಾ ಇದ್ರು, ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಯಿತು, ಇದು ನನಗಿಷ್ಟ ಆಯಿತಾ ಪರ್ಸ್ನಲಿ ಅಂತ ನೋಡ್ತೀನಿ. ಹಾಗೆ ನೋಡಿದ್ರೆ ಶೈಲು ಅನ್ನೋ ಸಿನಿಮಾ ಏನಿದೆ, ಪರ್ಸ್ನಲಿ ನನಗಿಷ್ಟ ಸಿನಿಮಾ ಅದು. ಎಕ್ಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕು, ಆ ಡಬ್ಬಿಂಗು, ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು. ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟ್ರಿಕಲಿ 100 days ಹೋಯಿತು ಸಿನಿಮಾ, ಒಳ್ಳೆ ಹೆಸರು ಮಾಡ್ತು. ಬಟ್ ಕ್ರಿಯೇಟಿವಿಟಿ ತೊಗೊಂಡಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಾಕ್ಸ್ ಆಫೀಸ್ ತೊಗೊಂಡಾಗ ನನ್ನ ಏನು ಅಂದ್ಕೊಂಡಿದ್ದು ಅದು ಮ್ಯಾಚ್ ಆಗಲಿಲ್ಲ. ಸೊ ಅದೇ ಬೇರೆ ಇದೇ ಬೇರೆ. ಆ್ಯಸ್ ಎ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದರೆ ಇನ್ನು ತುಂಬ 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 ಕೆಲಸ ಮಾಡೋದಿದೆ ಸರ್. ನಿಮ್ಮನ್ನು ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಪಾತ್ರನೂ ಆರಾಧಿಸ್ತಾರೆ. ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ, ನಿಮ್ಮನ್ನು ನೀವು ತುಂಬ ಇಷ್ಟಪಡುತ್ತಿರೋದು ಅಂದರೆ ಯಾವುದಾಗಿದೆ ಸರ್ ಇಷ್ಟು ಜರ್ನಿಲಿ ಅಂತ? ಟು ಬಿ ಫ್ರ್ಯಾಂಕ್, ನನಗೆ ರೋಮಿಯೋ ಬರೀ ಅಲ್ಲೂ ಹುಡುಗಿನ ಪಟಾಯಿಸ್ತಾನೆ, ಇಲ್ಲೂ ಏನೋ ಸುಳ್ಳು ಹೇಳ್ತಾನೆ. ಅಂದರೆ ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಶಿಳ್ಳೆ ಹೊಡಿತಾ ಇರಬೇಕು, ಚಪ್ಪಾಳೆ ಹೊಡಿತಾ ಇರಬೇಕು, ಅದಷ್ಟೇ ಕಾನ್ಸೆಪ್ಟು ನನಗೆ. ರೋಮಿಯೋ ಆಗಿರ್ಬೋದು ಆ್ಯಂಡ್ ಶೈಲು ನಾನು ಆವಾಗಲೇ ಹೇಳಿದಾಗೆ. ಆ್ಯಂಡ್ ನಮ್ಮ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಲಾಸ್ಟಲ್ಲಿ ಅವನ ಹೆಂಡ್ತಿನ ಅವನೇ ಪ್ರೀತಿಸ್ತಾನೆ. ರಂಗಾಯಣ ರಘು ಹೇಳ್ತಾರೆ, ದೇವ್ರು ಎಂಥ ಒಳ್ಳೆ ಚಾನ್ಸ್ ಕೊಟ್ಟನಪ್ಪ, ಅವ್ನ ಹೆಂಡ್ತಿನ ಮರ್ತ್ಬಿಟ್ಟು ಬೇರೆಯವ್ರು ಕಟ್ಕೊಳಕ್ಕೆ, ಇವನು ಅವನ ಹೆಂಡ್ತಿಯಿಂದನೇ ಹೋಗ್ತಾವನಲ್ಲ ಅಂತ. ಸೊ ದ ಮೈನ್ಯೂಟ್ ಎಮೋಷನ್ಸ್ ವಿತ್ ಲಾಫ್ಟರ್ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ, ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಸರ್ ಇನ್ನೊಂದು ಪ್ರಶ್ನೆ, ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅಂದರೆ ಇಂಡಸ್ಟ್ರಿ ಉಳಿಬೇಕು ಅಂತಂದರೆ ಸಹಜವಾಗಿ ಸಿನಿಮಾಗಳು ಹೆಚ್ಚು ಬರಬೇಕು, ಥಿಯೇಟ್ರ್ಗಳು ಉಳಿಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಅಂದರೆ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದು ಹೇಗೆ ಪರಿಣಾಮ ಬೀರ್ಬೋದು, ಮತ್ತು ಸರಿ ಆಗುವಂಥ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇಂಡಸ್ಟ್ರಿಯ ಒಂದು ಭಾಗ ಆಗಿ? ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಆ್ಯಂಡ್ ಹೆಚ್ಚೆಚ್ಚು ನಮ್ಮತನದ ಸಿನಿಮಾ ಬರಬೇಕು. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಮಣ್ಣಿನ ಒಂದು ಗುಣ ಇರಬೇಕು, ಆ ಥರದ ಸಿನಿಮಾ ಅನಿಸ್ಬೇಕು. ಜೊತೆಯಲ್ಲಿ
ನಾವು ಪ್ರೇಕ್ಷಕರನ್ನ ಎಷ್ಟು ಥಿಯೇಟ್ರೊಳಗೆ ಬರಮಾಡ್ಕೊಳ್ತೀವೋ, ಅಂದರೆ ಅಭ್ಯಾಸ ಆಗುತ್ತೋ, ನಮಗೆ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ ಅಂತ ಹೇಳ್ತೀವಿ. ಬಾಕ್ಸ್ ಆಫೀಸ್ ಹಿಟ್ ಆದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನು ಬೇರೆ ಥರ ತೋರಿಸ್ಬೋದು ಅನ್ನೋದು ನಂದು. ಹೆಚ್ಚು ಸಿನಿಮಾ ಮಾಡಬೇಕು, ಹೆಚ್ಚು ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ, ರೈಟರ್ಸ್ ಬರಬೇಕು. ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಹೆಚ್ಚು ರೈಟರ್ಸ್ ಬರಬೇಕು. ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು, ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು, ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಏನೋ ಡಿಫ್ರೆಂಟ್ ಮಾಡಿದೆ, ದಟ್ ವಿಲ್ ನಾಟ್ ವರ್ಕ್. ಆ ಜಿಯೋಗ್ರಫಿ ಬೇರೆ, ಅಲ್ಲಿನ ಇದು ಬೇರೆ. ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು, ಬಟ್ ನಮ್ಮತನದ ಸಿನಿಮಾ, ನಮ್ಮ ಒಂದು ಎಮೋಷನ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ. ಗಣೇಶ್ ಸರ್, ಈಗ 20 ಇಯರ್ಸ್ ಜರ್ನಿನಲ್ಲಿ ವಿ ಡೋಂಟ್ ಫೈಂಡ್ ಮಚ್ ಡಿಫ್ರೆನ್ಸ್ ನಿಮ್ಮ ಲುಕ್ ಅಪಿರಿಯನ್ಸಲ್ಲಿ. ಈ ಸಿನಿಮಾಗಳಲ್ಲೂ ಅಷ್ಟೇ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸಲ್ಲಿ ನೋ ಕಾಂಪ್ರಮೈಸ್. ಯು ಡೆಡಿಕೇಟ್. ಆ ಲುಕ್ ಏನು ಕೊಡಬೇಕು ಅಭಿಮಾನಿಗಳಿಗೆ, ಆ ಸ್ಟೈಲಿಶ್ನೆಸ್ ಅನ್ನೋಂಥದ್ದು ಕೊಟ್ಟೇ ಕೊಡ್ತೀರಾ. ಏನು ಬೂಸ್ಟ್ ಮಾಡುತ್ತೆ ನಿಮಗೆ ಪ್ರತಿ ಬಾರಿ? ದೇವ್ರ ಆಶೀರ್ವಾದ ಇವರೇ. ಐ ಆಲ್ವೇಸ್ ನನ್ನನ್ನು ನಾನು ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಅದು ಬಿಟ್ಟರೆ ಅಂಥದ್ದೇನಿಲ್ಲ. ಎಕ್ಸಸೈಸ್ ಮಾಡ್ತೀನಿ, ಅದೇ ಫುಡ್, ಅದೇ ಮುದ್ದೆ, ಅದೇ ಸಾರು, ಅದೇ ತಿಂತೀನಿ. ಅದು ಬಿಟ್ಟರೆ ಏನಿಲ್ಲ, ಖುಷಿಯಾಗಿ ಟ್ರೈ ಮಾಡಿದೆ. ಆ್ಯಸ್ ಎ ಹ್ಯೂಮನ್ ನನಗೂ ಒಂದೊಂದು ಸಲ ಲೋ ಆಗುತ್ತೆ, ಒಂದೊಂದು ಸಲ ನನಗೂ ಏನೋ ಪ್ರೆಷರ್ ಬರುತ್ತೆ. ಬಟ್ ಆ ಪ್ರೆಷರಿಂದ ಆಚೆ ಬಂದು ಯೋಚನೆ ಮಾಡ್ತೀನಿ. ಓಕೆ, ಈ ಗಣೇಶ್ ಇವತ್ತು ಹಿಂಗೆ ಯೋಚನೆ ಮಾಡ್ತಿದ್ದಾನೆ, ಇನ್ನು 5 ವರ್ಷ ಮುಂದಕ್ಕೆ ಏನು ಯೋಚನೆ ಮಾಡಬೇಕು, ಇಲ್ಲ ಈ ಇನ್ಸಿಡೆಂಟ್ನ ನಾನು 6 ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಗ್ತೀನಿ ಇದಕ್ಕೆ. ಬಿಕಾಸ್ ಪ್ರೀವಿಯಸ್ 6 ತಿಂಗಳಿಂದ ಯಾವ್ದು ಪ್ರೆಷರ್ ಅಂದ್ಕೊಂಡಿದ್ನೋ ಅದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ. ಕಳೆದ 5 ವರ್ಷದ ಹಿಂದೆ ಗಣೇಶ್ಗೂ ಇವತ್ತು ಸೋ ಮೆನಿ ಥಿಂಗ್ಸ್ ನಾನೇ ಅನ್ಕೋತೀನಿ ಸಿಂಪಲ್ಲಾಗಿ. ಸೊ ಅದೊಂದು 5-10 ನಿಮಿಷ ಪ್ರೆಷರ್ ಆದರೂ ಕೂಡ ಸೈಲೆಂಟ್ ಆಗ್ಬಿಡ್ತೀನಿ. ಆ್ಯಂಡ್ ಇಲ್ಲ ನಾನು ಡ್ರೈವ್ ಹೋಗ್ತೀನಿ, ಇಲ್ಲ ನನ್ನ ಪಾಡು ನಾನು ಇರ್ತೀನಿ. ಸೊ ನನ್ನ ಸ್ನೇಹಿತರಿಗೆ ಪರ್ಸ್ನಲಿ ಯಾವಾಗಲೂ ಹೇಳ್ತಿರ್ತೀನಿ, ಗುರು ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೋದು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಹೋದರೆ ಸೊ ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಅಂತ. ಈಗ ನನಗೇನಾದರೂ ಕಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಶಿಲ್ಪನಿಗೆ ಇಷ್ಟ ಆಗಲ್ಲ, ಇವ್ರು ಕಷ್ಟ ಆಗ್ತಿದೆಯಲ್ಲ ಅಂತ. ಸೊ ನಾನು ಖುಷಿಯಾಗಿದ್ದರೆ ಆಕೆ ಖುಷಿ ಪಡ್ತಾಳೆ. ಸೊ ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡೋದಷ್ಟೆ. ಆ್ಯಂಡ್ ಡೈರೆಕ್ಟರ್ ಸರ್, ಟೈಟಲ್ ವಿಚಾರವಾಗಿ ನಾವು ನೋಡೋದಾದರೆ ಎಲ್ಲಾದರೂ ಪ್ರೆಸ್ ಮೀಟ್ಗಳಲ್ಲಿ ಇಂಗ್ಲೀಷ್ ಟೈಟಲ್ ಇಟ್ಟರೆ ಕನ್ನಡ ಟೈಟಲ್ ಯಾಕೆ ಇಲ್ಲ ಅನ್ನೋಂಥದ್ದು ಕೇಳ್ತಾರೆ. ಬಟ್ ನಿಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಕನ್ನಡನೇ. ಏನಾದರೂ ಫಾರ್ಮುಲಾನ ಅಥವಾ ಕನ್ನಡ ಸಿನಿಮಾಗಳು ಅದರಲ್ಲೂ ಸಹ ಬಿಗ್ ಟೈಟಲ್ ನೀವು ಇಡ್ತಾ ಇರೋವಂಥದ್ದು, ಹಿಂದೆ ಕೂಡ ಹೊಂದಿಸಿ ಬರೀ ತೀರ್ಥ ರೂಪ ತಂದೆಯವರಿಗೆ, ಈಗ ಕೂಡ ಅದು ಕೂಡ ಟೈಟಲ್ ದೊಡ್ಡದೇ ಇರೋವಂಥದ್ದು. ಅಂದರೆ ಅದು ಪ್ರಾಬ್ಲಮ್ ಅಂತಲ್ಲ ಟೈಟಲ್, ಅದಕ್ಕೆ ಅಲ್ಲ, ಕನ್ನಡ ಮೇಲೆ ಹೆಚ್ಚಿನ ಪ್ರೀತಿ ಇದೆ, ಹೌದು. ಅಲ್ಲ, ಅದು ಇರ್ಬೇಕಲ್ಲ ಎಲ್ಲರಿಗೂ. ತುಂಬಾ ದೊಡ್ಡದು ಇಡ್ತಾ ಇದ್ದೀರಾ, ಅದ್ರ ಹಿಂದೆ ಏನಾದರೂ ಅಂದ್ರೆ ದೊಡ್ಡದು ಚಿಕ್ಕದು ಅಂತಲ್ಲ. ಓಕೆ, ತೀರ್ಥರೂಪ ತಂದೆಯವರಿಗೂ ಲೆಂತ್ ಇತ್ತು, ತಮ್ಮ ಸುಖ ಗಮನ ಬಯಸು, ಅಂದ್ರೆ ಏನೇ ದೊಡ್ಡದಿದ್ರು ಕೂಡ ಅದು ಬಳಕೆಗೆ ತುಂಬಾ ಇತ್ತು. ಅಂದ್ರೆ ತಮ್ಮ ಸುಖಾಗಮನ ಪ್ರತಿಯೊಬ್ಬರು ಇನ್ವಿಟೇಷನಲ್ಲೂ ಕೊನೆ ಪದ ಇರ್ತಿದೆ, ತಮ್ಮ ಸುಖಾಗಮನ ಬಯಸೋ ಬಂಧು ಮಿತ್ರರು ಅಥವಾ ತಮ್ಮ ಸುಖಾಗಮನ ಬಯಸೋ ಆಗಮನ ಅಭಿಲಾಷಿಗಳು, ಈ ಥರ ಪದಗಳು. ಈ ಪದಗಳು ನಿಮ್ಮ ಮನೆಗಳಲ್ಲಿ ಪ್ರತಿ ಮಕ್ಕಳು ಕೊಟ್ಟು ಓದಿಸ್ತಿದ್ರು, ಅದು ನೆನಪಿದ್ದೇ ಇರ್ತದೆ ಪತ್ರ ಓದೋರಿಗೆ. ಸೊ ಹಂಗಾಗಿ ತುಂಬ ಬಳಕೆಯಲ್ಲಿರೋ ಪದಗಳಾದರೆ ತುಂಬ ಆಪ್ತ ಅನಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅದು ಲೆಂತ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ತುಂಬ ಆಪ್ತವಾಗಿರೋ ವರ್ಡ್ ಅಂತ ಅನಿಸುತ್ತೆ. ಇಲ್ಲ, ಹಂಗೇನು ಬಂದಿಲ್ಲ, ಹಂಗೇನು ಬಂದಿಲ್ಲ. ಇಡೋಣ. ಇನ್ನು ಆರ್ಟಿಸ್ಟ್ ಅದೇ ಸರ್, ಈಗ ಇನ್ನು ಉಳಿದಿದ್ದ ತಾರಾಗಣ ಎಲ್ಲ ಇದು ಮಾಡ್ತಾ ಇದ್ವಿ ಅಲ್ಲ, ಅದನ್ನು ಅದು ಯೌವನದ ಗುಟ್ಟು ಅಂತ ನೀವು ಎಲ್ಲ ಹೇಳ್ತೀವಿ. ಅಂದರೆ ಈಗ ಸದ್ಯಕ್ಕೆ ಸಿನಿಮಾದಿದ್ರಲ್ಲಿ ಇಬ್ಬರು ಬರ್ತಾರೆ. ದ ಮೇಯ್ನ್ ಒಂದು ಫೀಮೇಲ್ ಇದ್ರದ್ದು ಒಬ್ಬರು ಮೇಲ್ಗಡೆನೆ ಹೋಗುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಬೇರೆ ಇನ್ನು ಆ್ಯಕ್ಟರ್ಸ್ಗಳು ಅಂದರೆ ಇಡೀ ಫ್ಯಾಮಿಲಿ ವ್ಯಾಲ್ಯೂಸ್ಗಳ ಬಗ್ಗೆ ಹೇಳ್ತದೆ. ಅಂದರೆ ಕುಟುಂಬ ಮತ್ತು ಇದು ಆ ಒಂದು ಇದರಲ್ಲಿ ಹೋಗುತ್ತೆ ಸಿನಿಮಾದಲ್ಲಿ. ಮತ್ತು ಇನ್ನು ಆ್ಯಕ್ಟರ್ಗಳದ್ದು ಸಹ ಕಲಾವಿದರನ್ನೆಲ್ಲ ಇದು ಮಾಡ್ತೀವಿ. ತಾಂತ್ರಿಕ ವರ್ಗದಲ್ಲಿ ಅಂತ ಬಂದರೆ ಈಗ ಸದ್ಯಕ್ಕೆ ಇನ್ನು ಅರ್ಜುನ್ ಜನ್ಯ ಸರ್ ಜೊತೆಲಿದ್ದಾರೆ. ಅದು ಬಿಟ್ಟರೆ ಇನ್ನು ರೈಟಿಂಗ್ ಇದರಲ್ಲಿ ಇನ್ನು ಪ್ರಶಾಂತ್ ರಾಜಪ್ಪ ಸರ್ ಡೆಲ್ಲಿ ಬರೀತಾರೆ. ಮತ್ತು ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ಕೋ-ರೈಟ್ ವಿಶ್ವ ಶಂಭುಲಿಂಗಪ್ಪ ಅಂತ ಅವರು ಇದ್ದಾರೆ. ಸೊ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿದೆ ರೈಟಿಂಗು. ಸೊ ಅದು ಮುಗಿಯೋ ಹಂತದಲ್ಲಿದೆ. ಸೊ ತಕ್ಷಣ ಇನ್ನು ಉಳಿದಿದ್ದೆಲ್ಲ ಹೇಳ್ತೀವಿ ಸರ್, ಎಲ್ಲ ಅದು ನಡೀತಾ ಇದೆ ಡಿಸ್ಕಷನ್. ಶಿವರಾತ್ರಿ ದಿನ ಯಾಕೆ ಇಷ್ಟು ಹೊಟ್ಟೆ ಹುರ್ಕೋತೀರಾ? ಗಣಿ ಸರ್ ಇಲ್ಲಿ ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಕೌಟುಂಬಿಕ ಮೌಲ್ಯಗಳಿಂದ ತುಂಬ ದೂರ ಸರಿತಾ ಇದ್ದೀವಿ. ಒಟ್ಟಿಗೆ ಊಟ ಮಾಡೋದಕ್ಕೂ ನಮಗೆ ಟೈಮ್ ಸಿಗಲ್ಲ ಒಂದೊಂದ್ಸಲ. ಈ ವಿಷಯಗಳನ್ನೆಲ್ಲ ಹೇಗೆ ಡಿಫೈನ್ ಮಾಡ್ತೀರಾ ನೀವು?
ನಾನು ಒಂದೊಂದ್ಸಲಿ ಒಬ್ಬೊಬ್ಬನೇ ಊಟ ಮಾಡ್ತಿರ್ತೀನಿ. ಅಂದರೆ ಇವತ್ತು ವರ್ಕ್ ಪ್ರೆಷರ್ ಆಗಿದೆ ಎಲ್ಲರಿಗೂ. ಆ್ಯಂಡ್ ಇವತ್ತು ಒಂದು ಮನೆಯಲ್ಲಿ ಒಬ್ಬರು ದುಡಿದ್ರೆ ಆಗಲ್ಲ, ಏನೋ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಈಗ ನಾವೆಲ್ಲ 80s 90s ಥರ 80s 90s ಕಿಡ್ಸ್, ಅವಾಗ ಒಂಥರ ಇತ್ತು, ಈಗ ಒಂಥರ ಇದೆ. ಅವಾಗ ವೈಫೈ ಇರಲಿಲ್ಲ, ಇದ್ದರೂ ಕೂಡ ಒಂದು ಸ್ವಲ್ಪ ಡೌನ್ಲೋಡ್ ಮಾಡೋಕ್ಕೆ 24 hours ಬೇಕಾಗಿತ್ತು. ಈಗ 500 GB ಎಷ್ಟು ಬೇಕಾದ್ರೂ ಒಟ್ಟೊಟ್ಟಿಗೆ ಡೌನ್ಸು, ಅದು ಪ್ರೋಸೆಸ್ ಅಷ್ಟೇ. ಸೊ ಆ ವ್ಯಾಲ್ಯೂಸ್ನ ಬಗ್ಗೆ, ಆ ವ್ಯಾಲ್ಯೂಸ್ ಏನು ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ, ಅದು ಇದೇ ಇರುತ್ತೆ. ಜೊತೇಲಿ ಊಟ ಮಾಡಲ್ಲ ಅಂದಿದ ತಕ್ಷಣ ಜೊತೇಲಿ ಇರಲ್ಲ ಅಂತ ಏನಲ್ಲ ಅಂತ ನನ್ನ ಭಾವನೆ. ಎಲ್ಲೋ ಹಬ್ಬಕ್ಕೆ ಗಿಬ್ಬಕ್ಕೆ ಎಲ್ಲಾದರೂ ಸಿಗ್ತಾ ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ. ಇವತ್ತಿಗೂ ಹಾಗೆ ನೋಡಿದ್ರೆ ಖರ್ಚು ಹಾಗೇ ಇದೆ ಇವತ್ತು ಎಲ್ಲ ಕಡೆ ಅಲ್ವಾ. ಒಂದು ಫ್ಯಾಮಿಲಿ ನಡಿಬೇಕು ಅಂದರೆ ಎಲ್ಲ ದುಡಿಲೇಬೇಕು, ಮಕ್ಕಳು ಫೀಸು ಎಲ್ಲ ತುಂಬ ಕೆಲಸ ಇರುತ್ತಲ್ಲ. ಪೋಸ್ಟ್ ಹಾಕಿದ್ರಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್, ಅದರಲ್ಲಿ ಬರ್ದಿದ್ದೀರಾ ಅಂದ ಪಡೆದುಕೊಂಡವರ ಪ್ರೀತಿಗಿಂತ ಕಳೆದುಕೊಂಡವರ ಪ್ರೀತಿ ಅಮರ ಅಂತ. ಕೇಳಿಸ್ತಾ ಸರ್? ಕೇಳಿಸ್ತಾ. ಅಂದರೆ ಪಡೆದುಕೊಂಡ ಪ್ರೀತಿಗಿಂತ ಕಳೆದುಕೊಂಡ ಪ್ರೀತಿ ಅಮರ ಅಂತ. ಅಂದರೆ ಮತ್ತೊಮ್ಮೆ ನಾವು ಆ ಪ್ರೀತಮ್ನ ನೋಡ್ಬೋದಾ, ಅದೇ ಥರದ ಪಾತ್ರ ಇರುತ್ತಾ ಅಂತ. ಮತ್ತೆ ಬ್ರೇಕಪ್ ಮಾಡಿಸ್ತೀರಾ ಗಣೇಶ್ ಸರ್ಗೆ ಅಂತ? ಇಲ್ಲ, ಅದಕ್ಕೂ ಇದಕ್ಕೆಲ್ಲ ನೆನ್ನೆ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದರಿಂದ ಅದು ಬಳಸಿದ್ದು. ಅಂದರೆ ವಿ ಸೆಲೆಬ್ರೇಟೆಡ್ ಇದನ್ನು ಮೋಸ್ಟ್ ಆಫ್ ದ ಇದು. ಇಲ್ಲಿ ಪಡೆದುಕೊಂಡವ್ರದ್ದು ಹೆಚ್ಚು ಅಂತಲ್ಲ, ಕಳೆದುಕೊಂಡವ್ರದ್ದು ಅಮರ ಅನ್ನೋದು ಏನಕ್ಕೆ ಅಂದರೆ ಅದು ಸಿನಿಮಾಗೆ ತುಂಬ ರಿಲೇಟೆಡಬಲ್ ಇಲ್ಲ. ನೆನ್ನೆ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದರಿಂದ ಇದನ್ನು ಮಾಡಿದ್ದು. ಬಟ್ ಒಂದಿಷ್ಟು ವಿಷಯ ಕಳೆದುಕೊಳ್ಳೋದಾಗಲಿ ಅದಾಗಲಿ ಯಾವ ರೀತಿ ಇರುತ್ತೆ ಅನ್ನೋದಿರುತ್ತೆ ಹೊರತು ತುಂಬ ಪ್ಯಾತು ಆ ಥರದ್ದು ಏನಿರಲ್ಲ ಸಿನಿಮಾದಲ್ಲಿ.